ನಮ್ಮ ಮಕ್ಕಳು ಓದಿದ್ರೆ ಅಷ್ಟೇ ಸಾಗೋದಿಲ್ಲ. ನಮ್ಮ ಮಕ್ಕಳು ಆಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು, ಚೆಸ್ ಆಡ್ಬೇಕು, ಕರಾಟೆಗೆ ಹೋಗ್ಬೇಕು, ಸ್ಕೇಟಿಂಗ್ ಆಡ್ಬೇಕು, ಎಲ್ಲವನ್ನು ಮಾಡ್ಬೇಕು ಅಂತ ಬಯಸ್ತೀವಿ. ಒಂದ್ ಸತ್ಯ ಹೇಳ್ತೀನಿ ನಿಮ್ಗೆ, ನೀವು ನಿಮ್ಮ ಮನೆ ಹಿತ್ತಲಲ್ಲಿ ಸೀಬೆ ಗಿಡ ಹಾಕಿರ್ತೀರಿ. ಆ ಸೀಬೆ ಗಿಡದಲ್ಲಿ ಯಾವ ಹಣ್ಣು ಬಿಡುತ್ತೆ? ಸೀಬೆ ಹಣ್ಣು ಬಿಡುತ್ತೆ. ನೀವೇನ್ ಮಾಡ್ತಾ ಇದೀರಿ? ಸೀಬೆ ಗಿಡ ಹಾಕ್ಬಿಟ್ಟು ಅದ್ರಲ್ಲೇ ಸೇಬೆ ಹಣ್ಣನ್ನು ಕೇಳ್ತಾ ಇದ್ದೀರಿ, ಕಿತ್ಲೆ ಹಣ್ಣನ್ನು ಕೇಳ್ತಾ ಇದ್ದೀರಿ, ಬಾಳೆ ಹಣ್ಣನ್ನು ಕೇಳ್ತಾ ಇದ್ದೀರಿ. ಅಷ್ಟೇ ಕೇಳಿದ್ರೆ ಪರವಾಗಿಲ್ಲ, ಸುಸ್ತಾದ್ರೆ ಕುಡಿಯೋದಕ್ಕೆ ಎಳ್ನೀರು ಅದರಲ್ಲೇ ಬೇಕು ಅಂತ ಕೇಳ್ತಾ ಇದ್ದೀರಿ. ಒಂದು ಗಿಡದಲ್ಲಿ ಒಂದು ತರದ ಹಣ್ಣು ಬಿಡಕ್ ಸಾಧ್ಯ. ನಿಮ್ಮ ಮಕ್ಕಳೆಲ್ಲ ಒಂದು ತರದ ಗಿಡ, ಅದರಲ್ಲಿ ಏನಾದ್ರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದೊಂದಕ್ಕೆ ಪ್ರೋತ್ಸಾಹ ಮಾಡಿ ಸಾಕು. ಮತ್ತೆ ಮಕ್ಕಳು ಹೂವು ಇದ್ದಂಗೆ. ಹೂವುಗಳು ಒಂದು ಹೂವಿಗೆ ಇನ್ನೊಂದು ಹೂವನ್ನ ಕಂಪೇರ್ ಮಾಡಕ್ ಆಗೋದಿಲ್ಲ. ಸೇವಂತಿಗೆ ಹೂವೇ ಬೇರೆ, ಮಲ್ಲಿಗೆ ಹೂವೇ ಬೇರೆ, ದಾಸವಾಳದ ಹೂವೇ ಬೇರೆ. ಅದರ ಆಕಾರ ಬೇರೆ, ಬಣ್ಣ ಬೇರೆ, ಸ್ಮೆಲ್ ಬೇರೆ. ನಾವೇನ್ ಮಾಡ್ತಾ ಇದೀವಿ? ಒಂದು ಹೂಗೆ ಒಂದು ಹೂ ಕಂಪೇರ್ ಮಾಡ್ತೀವಾ? ಸಂಪಿಗೆ ಹೂ ಮಲ್ಲಿಗೆ ಹೂ ಕಂಪೇರ್ ಮಾಡ್ತೀವಾ? ಇಲ್ಲ. ಮಕ್ಕಳನ್ನ ಕಂಪೇರ್ ಮಾಡ್ತಾ ಇದೀವಿ. ಆ ಮಗು ನೋಡು, ಈ ಮಗು ನೋಡು, ಕಾಲ್ ಕೆಳಗಡೆ ನುಗ್ಗು, ಆ ಹುಡುಗಿ ಮಾಡಿದ್ರೆ ನೀನು ಹುಡುಗ ಮಾಡಿಲ್ವಾ? ಈ ತರ ಮಕ್ಕಳಿಗೆ ನಾವು ಸ್ಪರ್ಧೆನ ಒಡ್ತಾ ಇದೀವಿ. ದಯಮಾಡಿ ಸ್ಪರ್ಧೆ ಒಡ್ಬೇಡಿ, ಒತ್ತಡ ಹಾಕ್ಬೇಡಿ.